ರಾಜೇಶ್ ನಮ್ಮ ಮನೆಯಿಂದ ನಿಮ್ಮ ಬಿಲ್ಲಿನ 4 ಮೇಲೆ ದೂರವರು 2 ಗಂಟೆ ಮುಂಚಿತ ಹೋಗಿ ನಿಮ್ಮ ಬಿಲ್ಲಿನ ಮಗುವಿನ ವರದಲ್ಲಿ ಸ್ವಲ್ಪ ಕುಳಿತು ಗಂಟೆ ಆದ ನೀರು ನೋಡು ಮಂಜ ರಾಜೇಶನು ಬಾಳೆ ಸಂಭಾವಿತ ಕನ್ಫ್ಯೂಸ್ ಮಾಡಬೇಡ್ರಿ. ನಮ್ಮ ಮನೆಯ ಮಿಷನರಿಯಲ್ಲಿ ಕೆಲಸ ಮಾಡಕತ್ತ 7 ವರ್ಷಗಳಾದವು. ಆದರೆ ಒಂದೊಂದು ತಕರಾರಿಲ್ಲ. ಆದರೆ ಇವರೇನು ಬರೋಲ್ಲಮ್ಮ. ಮಲತಾಯಿಯ ಮಕ್ಕಳ ಬೇಗೆಯಲ್ಲಿ ಬಂದು ಹತ್ತು ವಿದ್ಯೆ ಕಲಿಯದ ಕೆಲಸವನ್ನು ಮಾಡಿಕೊಂಡು ಏಕೆ ಮಾಡಿದರೆ ಬಡವರಾದ ಮನುಷ್ಯರಲ್ಲವೇ ಈ ಮಾನವ ಜನಾಂಗದಲ್ಲಿ ಅವರನ್ನು ಕೆಲಸ ಮಾಡಿದರೆ ಕೆಲಸ ಹಾಗೇನು ರಾಜೇಶ್, ನಾನು ಸಿಟ್ಟಿಗೆ ಮನುಷ್ಯನೇ. ನೋಡುವ ಮೂಲದಿಂದ ಬಂದ ಪ್ರಕರಣ ಬೇರೆ. ಮಧ್ಯದಲ್ಲಿ ಏನೋ ಒಂದು ದೊಡ್ಡ ಚಿಂತೆಯನ್ನು ಬಂದು ಎಷ್ಟು ದುಡಿದರ ಹತ್ತಿರ ಹಣವನ್ನು ಇರುವುದಿಲ್ಲ. ತನ್ನ ಹೃದಯ ತಾಪವನ್ನು ಹೇಳಿಕೊಳ್ಳಕ್ಕೆ ಹಿತಚಿಂತಕರು ಯಾರೂ ಇರುವುದಿಲ್ಲ. ಈ ಕಾರಣಗಳಿಂದ ಬಡವನ ಮುಖಲಕ್ಷಣವು ಬೇರೆ ಕಾಣುತ್ತದೆ. ಅದಕ್ಕಾಗಿ ನನ್ನ ಮಾತನ್ನು ಹೇಳಿದೆ ಅಷ್ಟೇ. ನೋಡಿ ಮಾಡಿದರೆ ಇಂಥ ಜಗತ್ತಿನಲ್ಲಿ ಸಮಗ್ರ ವಿರಳ ಮನುಷ್ಯರು ಬಹಳ ವಿರಳ ಮಾಡಿದರೆ ಬಹಳ ವಿರಳ. ಮಕ್ಕಳೆದ್ದು ಮನದಿ ತೀರಿ ಹೋದ ಮೇಲೆ ಮತ್ತೆ ಮರುಮದಿಯನ್ನು ಮಾಡಿಕೋಬಾರದು. ಯಾಕಂದರೆ ನಿನ್ನಂತೆ ತಂದೆಗಳಿದ್ದು ಕೊಡುತ್ತಿರುವರ ತಾಯಿಲ್ಲದ ಮಕ್ಕಳ ಪಾಪ ಎಂದಿಗೆ ಬಿಡುವುದಿಲ್ಲ. ಹಾಗೆ ಈ ಮುತ್ತು ಮಂಡಳಿ ತಾಯಿ ತೀರಿ ಹೋದ ಮೇಲೆ ಅದಕ್ಕಾಗಿ ಮನಸ್ಸನ್ನು ತೆಗೆದುಹಾಕುತ್ತದೆ. ನಿನಗಿಲ್ಲಿ ತಡವಾಯ್ತೆ? ಅಲ್ಲಪ್ಪ, ನಮಗೂ ಹೇಗೋ ಹೊತ್ತಾಯ್ತು. ನಾಳೆ ಹೇಗಾದ್ರೂ ನಮ್ಮ ಗೆಳತಿಯ ಮನೆಗೆ ಹೋಗೋಣ. ಈಗ ನಡೀರಿ ಹೋಗೋಣ. ನಾವು ಹೋಗೋಣ. ಹಾಗಾದ್ರೆ ನಮ್ಮ ಕಾರ್ನಲ್ಲಿ ಇವರು ಬರೋದು ತಾನೇ? ರಾಜೇಶ್, ನಮ್ಮ ಮೊದಲ ಹೇಳಿದ ಹಾಗೆ ಆ ವಾರದ ಕಳಚಿಂತನ ನಮ್ಮ ಜೊತೆಯಲ್ಲಿ ಬರಲೇಬೇಕು ನೋಡು. ಬೇಡಿ ಬೇಡಿ ಮಾರಿಕರೆ ಬೇಡಿ ಬೇಡಿ. ನಿಮ್ಮ ವಿರಾಳ ಪ್ರೀತಿ ಇದ್ದರೆ ಅಷ್ಟೇ ಸಾಕು ನಮಗೆ. ನಾನು ನಡೀತಾರೆ ಬರುತ್ತೇನೆ. ಅದರಲ್ಲಿ ಬರಲೇಬೇಕು ನಮ್ಮ ಜೊತೆಯಲ್ಲಿ. ಹೌದು ರಾಜೇಶ್, ನೀವು ಕೂಡ ನಮ್ಮ ಜೊತೆ ಕಾರ್ನಲ್ಲಿ ಬರಲೇಬೇಕು.